ದಿನಾಲೂ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ರೆ ಒಂದ್ಸಲ ಈ ಹೆಲ್ದಿಯಾದ ಪರಾಠ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಜೀರಿಗೆ ಹಾಕ್ಕೊಂಡಿನಿ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಒಂದು ಈರುಳ್ಳಿ ಸೇರಿಸ್ತಿದ್ದೀನಿ. ಇವಾಗ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 3 ಟೊಮೆಟೊನ ಸೇರಿಸ್ತಿದ್ದೀನಿ. ಒಂದು ಈರುಳ್ಳಿ ಒಂದು 3 ಟೊಮೆಟೊನ ಹಾಕೋಬೇಕಾಗುತ್ತೆ. ಅದಕ್ಕೆ ಅರ್ಧ ಚಮಚ ಅಜವಾಯಿನ, 1 ಚಮಚ ರೆಡ್ ಖಾರದ ಪುಡಿ, 1 ಚಮಚ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪನೇ ಅರಿಶಿಣ ಹಾಕ್ಕೊತಿದ್ದೀನಿ. ಅರಿಶಿಣ ಕ್ವಾಂಟಿಟಿ ಕಮ್ಮಿನೇ ಇರಬೇಕು, ಜಾಸ್ತಿ ಹಾಕೋಬಾರ್ದು. ಪರೋಟ ಕಲರ್ ತುಂಬಾ ಸರಿಯಾಗಿ ಬರುತ್ತೆ. 1-2 ಚಮಚ ಕಸೂರಿ ಮೇಥಿ, 1 ಕಪ್ ಆಗುವಷ್ಟು ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಸಾಫ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ ಎಲ್ಲ ಮಸಾಲ. ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಮೈದಾ ಹಿಟ್ಟು ಹಾಕೋಬೇಕಂತ ಏನಿಲ್ಲ, ಗೋಧಿ ಹಿಟ್ಟಿನಲ್ಲೇ ಮಾಡ್ಕೋಬೋದು. ಈ ಪರೋಟ ತುಂಬಾ ರುಚಿಯಾಗಿ ಬರುತ್ತೆ. ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿ ನಾದ್ಕೋಬೇಕು ಅಷ್ಟೇ. ಒಂದು 10 ನಿಮಿಷ ಇದಕ್ಕೆ ರೆಸ್ಟ್ ಮಾಡ್ಕೊ ಬಿಡಬೇಕಾಗುತ್ತೆ. 10 ನಿಮಿಷ ಆದಮೇಲೆ ಇಲ್ಲಿ ಪರೋಟನ ಮಾಡಿ ತೋರಿಸ್ತಿದ್ದೀನಿ. ನಾರ್ಮಲಾಗಿ ಚಪಾತಿ ಮಾಡ್ಕೊತೇವಲ್ಲ ಅದೇ ರೀತಿಯಾಗಿ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ರೌಂಡಾಗಿ ಲಟ್ಟಿಸ್ಕೊಂಡಾದ್ಮೇಲೆ ಒಳಗಡೆ ಹಿಟ್ಟು ಮತ್ತು ಸ್ವಲ್ಪ ತುಪ್ಪ ಹಚ್ಚಿ ಇದೇ ರೀತಿ ಮಡ್ಸ್ಕೊಂಡು ತೊಗೊತಿದ್ದೀನಿ. ಇವಾಗ ನಾನು ಇದೇ ರೀತಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಸ್ವಲ್ಪ ದಪ್ಪನೇ ಇರಲಿ, ಜಾಸ್ತಿ ತೆಳು ಕೂಡ ಲಟ್ಟಿಸ್ಕೋಬಾರ್ದು. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಎರಡೂ ಕಡೆಗೆ ಕ್ರಿಸ್ಪಿ ಆಗೋ ತನಕ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ತುಪ್ಪ ಹಚ್ಚಿ ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಮ ಹೆಲ್ದಿ ಆಗಿರುವಂತಹ ರುಚಿಯಾಗಿರುವಂತಹ ಟೊಮೆಟೊ ಪರೋಟ ತಯಾರಾಗುತ್ತೆ. ನೀವು ಇದನ್ನು ಬಿಸಿ ಬಿಸಿ ಇರುವಾಗ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು. ಇದ್ರ ಜೊತೆಗೆ ಚಟ್ನಿ ಬೇಡ, ಪಲ್ಯ ಬೇಡ, ಸಾಂಬಾರು ಬೇಡ. ಸೊ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ತಿಂದು ನೋಡಿ ಬಿಸಿ ಬಿಸಿ ಇರುವಾಗ. ಆಹಾ, ಪಂಚಾಮೃತದ ಥರ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.